ನಮಸ್ತೆ ವೀಕ್ಷಕರೇ, ಇವತ್ತು ಸಬ್ಬಸಿಗೆ ಸೊಪ್ಪಿನ ಸಾಂಬಾರ್ ಕಮ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಇದಕ್ಕೆ ಮೇನು ಸಬ್ಬಸಿಗೆ ಸೊಪ್ಪು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಧನಿಯಾ ಬೀಜ, ಆಮೇಲೆ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಆಮೇಲೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ನಾನಿವಾಗ ಈ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಇವಾಗ ಇದಕ್ಕೆ ನಾನು ಅದೆಲ್ಲ ಕಾಳು ಎಲ್ಲ ಇಟ್ಟಿದ್ದೀನಲ್ಲ, ಒಂದೊಂದೇ ಹಾಕೋತೀನಿ. ಫಸ್ಟು ಆಯಿಲ್ ಹಾಕಿದ್ದೀನಿ, ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಹಾಕ್ಕೋಬೇಕು. ಹೈ ಫ್ಲೇಮ್ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲಿ ಮಾಡಿ. ನೋಡಿ, ಹಾಕಿದ್ದೀನಿ. ಈಗ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಜೀರಿಗೆ ಮತ್ತು ಧನಿಯಾ ಮೆಣಸು. ಇದು 1 ನಿಮಿಷ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಟೈಮ್ ಬೇಡ, 1 ನಿಮಿಷ ಸಾಕು ಫ್ರೈ ಆದರೆ. ಲೋ ಫ್ಲೇಮಲ್ಲಿ ಮಾಡಿ, ಅದು ಸುವಾಸನೆ ಬರುತ್ತೆ. ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಮೆಣಸು ಕೂಡ ಹಾಕಿರ್ತೀವಿ. ಸೊ ಮೆಣಸಿನ್ಕಾಯಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಇವಾಗ ಸೊಪ್ಪು ತೊಳೆದಿಟ್ಟಿದ್ದೀವಲ್ಲ, ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಸೊಪ್ಪು ಹಾಕಿದ್ದೀನಿ. ಸೊಪ್ಪು ಮತ್ತು ಅದು ಕಾಳು ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇಷ್ಟು ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಬಿಡೋಣ. ಅದು ಕೂಡ 1-2 ನಿಮಿಷ ಫ್ರೈ ಆಗಬೇಕು. ನೋಡಿ, ಇದು ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದನ್ನು ರುಬ್ಕೋಬೇಕು. ತಣ್ಣಗಾದ್ಮೇಲೆ ಇದೊಂದು 5 ನಿಮಿಷ ಕೂಲಾಗಲಿ. ನಾನಿಲ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಬಿಸಿ ನೀರು. ಸ್ವಲ್ಪ ಕೂಲಾಗಿದೆ. ಈಗ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇದನ್ನ ಇವಾಗ ಸಾಂಬಾರು ಮಾಡೋಣ. ನೋಡಿ, ಬಿಸಿನೀರು ಇಟ್ಟಿದ್ದೀನಿ, ಅದಕ್ಕೆ ಈಗ ರುಬ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ಕ್ವಾಂಟಿಟಿ ಇಟ್ಕೊಂಡಿರ್ತೀರೋ ಅಷ್ಟು ಉಪ್ಪು ಹಾಕಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಅದು ಬೆಲ್ಲದ ಜೊತೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಇದು ಹಾಕ್ಕೊಳ್ಳೋಣ, ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕುದಿ ಬರಲಿ, ಹುಣಸೆ ಹಣ್ಣಿನ ರಸ ಹಾಕಬೇಕು. ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಸಾಂಬಾರು ಕುದಿ ಬಂದಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಹಿಂಗು ಹಾಕಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ರೆಡಿ ಆಯಿತು ನಮ್ಮ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು. ಇನ್ನು ಲಾಸ್ಟ್ ಫೈನಲ್ ಟಚ್ಚು ಬೆಳ್ಳುಳ್ಳಿ ಆಪ್ಷನು, ಬೇಕು ಅನ್ನೋರು ಹಾಕ್ಕೊಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಲಾಸ್ಟ್ ಬೆಳ್ಳುಳ್ಳಿ ಹಾಕ್ಕೊಡೋದು. ರೆಡಿ ಆಯಿತು ನಮ್ಮ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು. ರೆಡಿ ಆಯಿತು ಸಬ್ಬಸಿಗೆ ಸೊಪ್ಪಿನ ಸಾಂಬಾರು. ಬಿಸಿ ಅನ್ನದ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.